ಹೇಳು ಬಾಮೈದ. ಎಲ್ಲಿದ್ಯಾ ಬಾಮೈದ? ಇವತ್ತು ರೋಹನ್ ಪಾರ್ಟಿ ಇರೋದು ಮರ್ತ್ಬಿಟ್ಯಾ? ಆ ಪಾರ್ಟಿಗೆ ನನಗ್ ಬೇಕಾಗಿರೋರೊಬ್ರು ಬರ್ತಾ ಇದಾರೆ. ನಾನ್ ಬರ್ದೇ ಇರ್ತೀನ, ಇವಾಗ್ಲೇ ಹೊಡ್ತೀನಿ. ಬೇಕಾದವ್ರ? ಹಲೋ 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 ಬಾಮೈದ, ನನ್ಗಿನ್ನ ಬೇಕಾದವ್ರು ಯಾರಿದ್ದಾರೆ ಇವನ್ಗೆ? ನಾನು ಹೋಗೋ ಪಾರ್ಟಿಗೆ ನೀನ್ ಬರ್ತೀಯ, ನೀನ್ ನನ್ಗಲ್ಲಿ ಸಿಗ್ತೀಯ ಅಂತ ನನ್ನ ಹೃದಯ ಹೇಳ್ತಾ ಇದೆ. ಆ ಮಾತು ನಿಮ್ಗೂ ಕೇಳಿಸ್ತಾ ಇದೆ ಅಲ್ವಾ? ನೀವು ಆ ಪಾರ್ಟಿಗೆ ಖಂಡಿತ ಬರ್ತೀರಾ ಅಲ್ವಾ? ಬಂದೇ ಬರ್ತೀರಾ ಅಲ್ವಾ ದಿವ್ಯ ಅವರೇ? ಯಾವಾಗ ಬಂದೆ ಅಕ್ಕ? ನಾನು ನೋಡ್ಲೇ ಇಲ್ಲ. ದೇವ್ರು ಕಣ್ಣು 2 ಕೊಟ್ಟಿದ್ರು, ನಮಗ್ ಕಾಣಿಸೋದು ಒಂದೇ ಕಡೆ ಮಾತ್ರ. ಸೊ ನಮ್ಮ ದೃಷ್ಟಿ ಎಲ್ಲಿರುತ್ತೆ, ಯಾರ ಮೇಲಿರುತ್ತೆ ಅನ್ನೋ ಗಮನ ನಮಗಿರ್ಬೇಕು ಅಷ್ಟೇ. ಕರೆಕ್ಟಾಗಿ ಹೇಳ್ದೆ ಅಕ್ಕ. ಇವಾಗ ನನ್ನ ದೃಷ್ಟಿ, ನನ್ನ ಗಮನ, ನನ್ನ ಮನಸ್ಸು ಎಲ್ಲ ಇವಳೇನೆ. ವಾಟ್ ಇಸ್ ರಾಂಗ್ ವಿತ್ ಯು ಕಾರ್ತಿಕ್? ನಮ್ಮ ಲೆವೆಲ್ ಏನು, ನಮ್ಮ ಸ್ಟೇಟಸ್ ಏನು ಅನ್ನೋದು ಒಂದು ಚೂರಾದ್ರೂ ನೆನಪಿದ್ಯಾ ನಿನಗೆ? ನನ್ಗಂತೂ ನೆನಪಿಲ್ಲ, ಆದ್ರೆ ನನ್ನ ಮನ್ಸು ತುಂಬಾ ಇವಳೇ ಇದ್ದಾಳೆ. ಅದು ಸರಿ ಬಿಡು, ನಿನ್ನ ಮನಸ್ಸನ್ನ ಕಸದ ಬುಟ್ಟಿ ಮಾಡ್ಕೊಂಡಿದ್ರೆ ಕಾಣೋದೆಲ್ಲ ಕಸನೇ ಆಗಿರುತ್ತೆ. ಮತ್ತಿನ್ನೇನೋ, ನೀನ್ ಇವಳನ್ನ ಮದ್ವೆ ಆದ್ರೆ ಈ ಮನೆಗೆ ಬರೋದು ಸೊಸೆ ಅಲ್ಲ, ಕಸ. ಅಕ್ಕ, ರಸ ಯಾವುದು ಕಸ ಯಾವುದು ಅಂತ ಗೊತ್ತಾಗದೇ ಇರೋಕ್ಕೆ ನಾನೇನು ದಡ್ಡ ಅಲ್ಲ. ಅದೇನೋ ಹೇಳ್ತಾರಲ್ಲ, ಕೆಸರಲ್ಲಿ ಮುಳುಗಿರೋರು ಬೇರೆಯವ್ರ ಮೇಲಿರೋ ಧೂಳು ಬಗ್ಗೆ ಕಮೆಂಟ್ ಮಾಡಬಾರ್ದು ಅಂತ. ಅಕ್ಕ, ನಾನು ಪಾರ್ಟಿ ಮೂಡಲ್ಲಿದ್ದೀನಿ, ಸುಮ್ಮನೆ ನನ್ನ ಮೂಡ್ ಹಾಳು ಮಾಡಬೇಡ. ನಾನು ರೆಡಿ ಆಗಬೇಕು, ನಾನು ಬರಲಾ? ಬಾಯ್. ನಿನ್ನಂತ ಗತಿ ಇಲ್ದೇ ಇರೋಳು ಈ ಮನೆಗೆ ಸೊಸೆಯಾಗಿ ಬರೋದಿರ್ಲಿ, ನಿನ್ನ ಫೋಟೋ ಕೂಡ ಈ ಮನೆಯಲ್ಲಿರೋ ಯೋಗ್ಯತೆ ಪಡ್ಕೊಂಡು ಬಂದಿಲ್ಲ. ಬಾಲ, ನಾನು ಮನೇಲಿದ್ದೀನಿ, ಅರ್ಥ ಮಾಡ್ಕೋ ಪ್ಲೀಸ್. ಬಟ್ ನಾನು ಏನು ಮಾಡಲಿ? ನೀನು ಪಾರ್ಟಿ ಕರೆದಿದ ತಕ್ಷಣ ಬರೋದು ಅಷ್ಟು ಸುಲಭ ಅಲ್ಲ. ಸರಿ, ವೇಟ್ ಮಾಡು, ನೋಡೋಣ. ಮನೇಲಿ ಏನಾದರೂ ಒಂದು ಡ್ರಾಮಾ ಮಾಡ್ತೀನಿ. ಓಕೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಪಕ್ಕದ ಮನೆ ವಸಂತಮ್ಮನವ್ರ ಮಗಳನ್ನ ಯಾರೋ ಒಂದು ಹುಡುಗ ಪ್ರೀತಿ ಮಾಡಿ ಕೈ ಕೊಟ್ಬಿಟ್ಟಂತೆ ಕಣೆ. ಪಾಪ, ಆ ಯಮ್ಮನ್ ಗಂಡ ಬಿಟ್ಟಿರೋದಕ್ಕೂ ಆ ಯಮ್ಮನ್ ಮಕ್ಳು ಆಡ್ತಿರೋದಕ್ಕೂ ದೇವರೇ ಕಾಪಾಡ್ಬೇಕು. ಮಾ, ನಿನ್ಗೇನಾದ್ರೂ ಹೆಲ್ಪ್ ಮಾಡ್ಲಾ? ಜಾನಕಿ, ಪಾಪ ಮಗು ಯಾವತ್ತೂ ಇಲ್ದಿರ ಇವತ್ತು ನಿನ್ ಸಹಾಯ ಮಾಡ್ತೀನಿ ಅಂತಿದ್ದಾಳೆ. ಅವಳ ಪ್ರಶ್ನೆಗೆ ಉತ್ತರ ಕೊಡೆ. ನೋಡಮ್ಮ ಅಜ್ಜಿನ, ನಾನು ನಿಂಗೆ ನಿಜವಾಗ್ಲೂ ಹೆಲ್ಪ್ ಮಾಡಕ್ ಬಂದಿರೋದು. ಬೇಕಿದ್ರೆ ಟೀಗೆ ನಾನೇ ಸಕ್ಕರೆ ಹಾಕ್ತೀನಿ. ಟೀಗೆ ಸಕ್ಕರೆ ಹಾಕ್ತಾಳಂತೆ, ಇದಕ್ಕಿಂತ ಸಹಾಯ ಬೇಕೇನೆ? ಅತ್ತೆ, ಯಾಕಷ್ಟು ಅವಳನ್ನ ರೇಗಿಸ್ತಿದ್ದೀರಾ? ಹಂಗೆ ಹೇಳಮ್ಮ, ನಾನು ಯಾವತ್ತೂ ನಿನ್ಗೆ ಅಡ್ಗೆ ಮಾಡಕ್ ಸಹಾಯ ಮಾಡೇ ಇಲ್ವಾ? ಮಾ ಹೇಳು. ಅಯ್ಯೋ ಪಾಪ ನಿಮ್ಮಮ್ಮ, ಹೂ ಅನ್ನಂಗಿಲ್ಲ, ಹೂ ಅನ್ನಂಗಿಲ್ಲ. ಅಜ್ಜಿ ಸುಮ್ಮನೆ ಇರು. ಆಯ್ತು ಬಿಡಿ, ಅಜ್ಜಿ ಜೊತೆ ಜಗಳ ಆಡೋದು ಬಿಟ್ಬಿಟ್ಟು ಬಂದ ವಿಷಯ ಏನು ಅಂತ ಮೊದಲು ಹೇಳ್ಬೇಕು. ಅದು ಅಮ್ಮ, ಇವತ್ತು ಸಂಜೆ ನನ್ನ ಫ್ರೆಂಡ್ ಬರ್ಡೇ ಪಾರ್ಟಿ ಇದೆ. ಈಗ ಬಂದ್ಲು ವಿಷಯಕ್ಕೆ. 7 ಗಂಟೆಗೆ ಹೋಗಿ 9 ಗಂಟೆಗೆ ಮನೆಗೆ ಬಂದ್ಬಿಡ್ತೀನಿ. ನೋಡ್ದಿವ್ಯಾ, ನಾವು ನಿನಗೆ ಒಳ್ಳೊಳ್ಳೆ ಸಂಬಂಧಗಳನ್ನ ಹುಡುಕ್ತಾ ಇದ್ದೀವಿ. ಲಕ್ಷಣವಾಗಿ ಮದುವೆ ಆದ್ಮೇಲೆ ಗಂಡನ ಜೊತೆಗೆ ಎಲ್ಲಿ ಬೇಕಾದ್ರೂ ಸುತ್ತಾಡು, ನಾವೇನು ಬೇಡ ಅನ್ನೋದಿಲ್ಲ. ಆದ್ರೆ ಈಗ ಪಾರ್ಟಿ ಗೀಟಿ ಅಂತ ಸುತ್ತಾಡೋದು ಚೆನ್ನಾಗಿರೋದಿಲ್ಲ. ಪ್ಲೀಸ್ ಅಮ್ಮ, ಬೇಗ ಬರ್ತೀನಿ. ಮಾ ಪ್ಲೀಸ್. ಶನಿವಾರನೂ ಹಾಗೆ ಹೇಳಿದ್ದೆ, ಆದ್ರೂ ತಡವಾಗಿ ಬಂದಿದ್ದಲ್ಲ, ನೆನ್ಪಿದ್ಯಾ? ತಗೊಳ್ಳಿ ಅತ್ತೆ. ಮಾ ಪ್ಲೀಸ್ ಮಾ, ಬೇಗ ಬರ್ತೀನಿ, ಪ್ರಾಮಿಸ್. ಎಲ್ಲಿ ಹೋಗೋದು ಬೇಡ ಕಣೆ, ಮನೆಯಲ್ಲೇ ಇರು. ಮಾ ಪ್ಲೀಸ್ ಅಮ್ಮ, ನಿನ್ಮೇಲೆ ಬೇಗ ಬರ್ತೀನಿ. ಸತ್ಯ, ಟೀ ತಗೊಳ್ಳೆ.
ಕೊಡು ಕೊಡು. ಅವಳೇ ಅಲ್ವಾ ನಿನ್ ಮುದ್ದಿನ ಮಗಳು. ಅವಳು ಎಲ್ಲೇ ಹೋದ್ರು ಯಾರು ಕೇಳ್ಬೇಡಿ, ಎಷ್ಟೊತ್ತಿಗೆ ಬಂದ್ರು ಯಾರಿಗೂ ಪ್ರಾಬ್ಲಮ್ ಇಲ್ಲ. ಅದೇ ನಾನ್ ಹೊರಗಡೆ ಹೋಗ್ತೀನಿ ಅಂದ್ರೆ ಈ ಮನೇಲಿ ಅದೇ ದೊಡ್ಡ ತಪ್ಪು. ಛೇ, ಒಂದ್ ಕಣ್ಣಿಗೆ ಸುಣ್ಣ, ಇನ್ನೊಂದ್ ಕಣ್ಣಿಗೆ ಬಣ್ಣ. ಲೇ ಅಕ್ಕ, ಅದು ಬಣ್ಣ ಅಲ್ಲ, ಬೆಣ್ಣೆ ಕಣೆ. ಏನೋ ಒಂದು, ಒಟ್ನಲ್ಲಿ ಈ ಮನೇಲಿ ಯಾರಿಗೂ ಪ್ರೀತಿ ಇಲ್ಲ ಅನ್ನೋದಂತೂ ಅರ್ಥ ಆಯ್ತು. ಇದ್ ನನ್ ಪಾಲಿಗೆ ಮನೆ ಅಲ್ಲ, ಜೈಲು ಜೈಲು. ಹಾಯ್ ಕಾರ್ತಿಕ್. ಹಾಯ್ ಪ್ರಿಯಾ. ಹಾಯ್ ಪ್ರಿಯಾ. ಕಲರ್ಸು ಪಾರ್ಟಿ ಫುಲ್ ಕಲರ್ಸು. ಬೊಮ್ಮಯ್ದ ಪಾರ್ಟಿ ಅಂದ್ರು ಇದು ಕಣೋ, ಆಕಾಶದಲ್ಲಿರೋ ನಕ್ಷತ್ರ ಅಲ್ಲ, ಭೂಮಿಗೆ ಇಳಿದು ಪಾರ್ಟಿ ಓಡಾಡ್ತಾವಲ್ಲೋ. ಎಷ್ಟೇ ಕಲರ್ಸ್ ಇದ್ರು, ಎಷ್ಟೇ ಸ್ಟಾರ್ಸ್ ಇದ್ರು, ಬೆಳದಿಂಗಳು ಬೆಳಕು ಬರೋದು ಹುಣ್ಣಿಮೆ ಚಂದ್ರನಿಂದ ಮಾತ್ರ. ಆ ಹುಣ್ಣಿಮೆ ಚಂದ್ರ ಬರೋವರೆಗೂ ಈ ತರ ಎಷ್ಟೇ ಜನ ಸ್ಟಾರ್ಸ್ ಇದ್ರು ಈ ಪಾರ್ಟಿ ಕತ್ಲೇನೆ. ಹುಣ್ಣಿಮೆ ಚಂದ್ರನ? ದಿವ್ಯಾ, ಓ, ನಿನ್ನ ಹುಣ್ಣಿಮೆ ಚಂದ್ರ ಈ ಪಾರ್ಟಿಗೂ ಬರುತ್ತೋ? ಯಾರು ಹೇಳಿದ್ದು? ನನ್ನ ಹಾರ್ಟ್. ಓಹೋ, ಈ ದಿಲ್, ಹೃದಯ, ಹಾರ್ಟ್ ಅಂತಾರಲ್ಲ, ಅದನ್ನ ಕೇಳ್ಕೋಬೇಡ, ಗಾಯ ಆಗ್ಬಿಡುತ್ತೆ. ಬಾಮೈದ, ಇನ್ನೇನ್ ಬೊಮ್ಮಯ್ದ, ಅದು ಆರ್ಟ್, ಅಸ್ಟ್ರಾಲಜರ್ ಅಲ್ಲ. ದಿವ್ಯನ್ಗೋಸ್ಕರ ಮಿಡಿತಾರ ಹಾರ್ಟ್ ಇದು. ಹಾಗಾಗಿ ಅವಳು ಎಲ್ಲಿದ್ರು, ಏನ್ ಮಾಡ್ತಾ ಇದ್ರು, ಎಲ್ಲಿ ಹೋದ್ರು, ಎಲ್ಲಿ ಬಂದ್ರು, ಈ ಹಾರ್ಟ್ ಗೊತ್ತಾಗೋಗುತ್ತೆ. ನಿನ್ಗೆ ದಿವ್ಯನ್ ಭೂತ ಇಟ್ಕೊಂಡ್ಬಿಟ್ಟಿದೆ. ಮೊದ್ಲು ಇದಕ್ಕೋಗಿ ಎಣ್ಣೆ ಅಂಗಡಿಲಿ ತಾಯ್ತ ಕಟ್ಟಿಸ್ಬಿಡ್ಬೇಕು. ಬೇಡ ಬೇಡ ಬೇಡ, ಇದಕ್ಕೆ ಬಂಡಿ ಕಳಮ್ಗೆ ಹೋಗಿ ತಡೆನೇ ಓಡಿಸ್ಬೇಕು, ಆಗ್ಲೇ ಸರಿ ಹೋಗೋದು. ನಿನ್ಗೆ ತಲೆ ಮೇಲೆ ನಾಲ್ಕು ಕೊಡ್ಲಾ? ಇದು ನಿನ್ಗೆ ಓವರ್ ಅನ್ನಿಸ್ತಾ ಇಲ್ವಾ? ಗೊತ್ತಿಲ್ಲ, ಆದ್ರೆ ನನ್ ಮನ್ಸಿಗಂತೂ ಅನ್ನಿಸ್ತಾ ಇದೆ ನನ್ ದಿವ್ಯಾ ಇಲ್ಲಿಗೆ ಬಂದೇ ಬರ್ತಾಳೆ ಅಂತ. ಇನ್ಫ್ಯಾಕ್ಟ್ ನಾನು ಇಲ್ಲಿಗೆ ಬಂದಿದ್ದು ಅವಳು ನೋಡ್ಬೇಕು ಅಂತಾನೆ. ಇದನ್ನ ನೀನು 6th ಸೆನ್ಸ್ ಆದ್ರೂ ಅನ್ಕೋ, ಇಲ್ಲ ಲವ್ ಸೆನ್ಸ್ ಆದ್ರೂ ಅನ್ಕೋ. ನಾನ್ ಸೆನ್ಸ್ ಅನ್ಕೊಳ್ಳ. ಆಮೇದ ಅಂತೂ ಮುಂದೆ ವೈಫ್ ಆಗೋಳು ಈಗ್ಲೇ ವೈಫೈ ತರ ಕನೆಕ್ಟ್ ಆಗ್ಬಿಟ್ಟಿದ್ದಾಳೆ ಅನ್ನು. ಅಮೇದ, ನಿನ್ ಹಾರ್ಟ್ ಯಾವ್ದೋ ಅಪ್ಡೇಟ್ ಆಗಿರೋ ಆಪ್ ತರ ಕೆಲಸ ಮಾಡ್ತಿದೆ. ಕಂಟಿನ್ಯೂ ಕಂಟಿನ್ಯೂ. ಪಾರ್ಟಿಗೆ ಬಂದು ಪೋಟ್ಕೊಳ್ಳೋಣ ಅನ್ಕೊಂಡ್ರೆ ಇನ್ನಾದ ಹುಡುಗಿರು ಮೋನು ಅಂತ ತಲೆ ತಿಂತವನು. ಇದು ನಮ್ಮ ಕರ್ಮ. ಅಮೇದ,